ಮದ್ವಿ ಆಗೋಕಿತ ಮೊದಲನ ಡಿವೋರ್ಸ್ ಬಗ್ಗೆ ಮಾತುಕತೆ ಮಾಡಾಕತ್ತಾರ. ಮದ್ವಿ ಏನಾರೆ ಮುರಿದು ಬಿದ್ರ ನಾ ಇಷ್ಟನ್ ಜೀವನಾಂಶ ಕೊಡಾವ ಅಂತ ಅಗ್ರಿಮೆಂಟ್ಗ ಸೈನ್ ಹಾಕ್ಸ್ಕೊಳಕತ್ತಾರ. ಅಮೆಜಾನ್ ಮುಖ್ಯಸ್ಥನ ಮದ್ವಿ ಒಳಗ ಆಗಿದ್ದಂತ ಅಗ್ರಿಮೆಂಟ್ ಯಾವುದು? ಈ ಪ್ರಿನೆಪ್ ಅಗ್ರಿಮೆಂಟ್ ಮಾಡ್ಕೊಂಡ್ರ ಮುಂದ್ ಏನೇನೆಲ್ಲ ಆಕೈತಿ? ಮೊದಲನೇ ಮದ್ವಿ ಒಳಗ ಬೇಜೋಸ್ಗಾಗಿರುವಂತ ಲಾಸ್ನ ಎರಡನೇ ಮದ್ವಿ ಒಳಗ ಮಾಡ್ಕೋಬಾರ್ದು ಅಂತ ಈ ರೀತಿ ಪ್ಲಾನ್ ಮಾಡ್ಯಾರ. ಈಗಿನ ಕಾಲದಾಗ ಮದ್ವಿ ಅಂದ್ರ ಡಿವೋರ್ಸ್ ತಗೊಳಕ ಮಾಡ್ಕೊಳಕತ್ತಾರ ಅನ್ನೋ ಹಂಗಾಗೈತಿ. ನಮಸ್ಕಾರ ರೀ, ಹೊಸದಿಗಂತ ಡಿಜಿಟಲ್ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ದಾಗ ಭಾಳ ಚಲೋ ಸುದ್ದಿ ಹಾಕ್ತೀವ್ರಿ. ಡೈಲಿ ಅಪ್ಡೇಟ್ ಸುದ್ದಿಗಳನ್ನೂ ಕೊಡ್ತೀವ್ರಿ. ಒಂದು ಸುದ್ದಿ ಐತ್ರಿ, ಈ ಸುದ್ದಿನ ಈಗ ಮದ್ವಿ ಮಾಡ್ಕೊಳಕ್ಕೆ ರೆಡಿ ಆಗಿರೋ ಮಂದಿ ಮಿಸ್ ಮಾಡ್ಕೋಬಾರ್ದು, ಕೇಳಬೇಕು ನೋಡ್ರಿ. ಹೆಂಗೂ ಈಗ ಮದ್ವೆ ಆಗಕ್ಕೆ ರೆಡಿ ಆಗಿರಿ, ಒಬ್ಬರನ್ನೊಬ್ಬರ ಪ್ರೀತಿಸಿ ಮದ್ವೆ ಆಗಕತ್ತೀರಿ, ಇಲ್ಲ ಮನ್ಯಾನವರ ಮದ್ವೆ ಮಾಡಿ ಕೊಡಾಕತ್ತಾರ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮದ್ವೆ ಆಗತ್ತೀರಿ, ಪ್ರೀತಿ ಪ್ರೇಮ ಮುಂದಿನ ಕನಸು ಕಂಡಿರಿ, ಜೀವನ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಭವಿಷ್ಯ ಎಲ್ಲ ಯೋಚನೆ ಮಾಡಿರಿ. ಆದ್ರ ಅನ್ನೋದೈತಿಲ್ರಿ, ಇದು ಭಾಳ ದೊಡ್ಡದೈತಿ. ಆದ್ರೆ ನಾಳೆ ಏನಾರು ಇಬ್ಬರು ನಡ್ಬಾರ್ಕ ಕಿರಿಕಿರಿಯಾಗಿ ನಿನ್ನ ಜೋಡಿ ನನಗೆ ಬಾಳಕ್ಕಾಗಂಗಿಲ್ಲ, ನನ್ನ ಜೋಡಿ ನೀ ಬಾಳ್ಬೇಡ ಅಂತ ಸಿಚುವೇಶನ್ ಬಂದ್ರ ನಾ ಹಿಂಗ ಇರ್ತನು, ನೀ ಹೆಂಗೆ ಬೇಕಾದಂಗೆ ಇರು ಅಂತ ಯೋಚನೆ ಮಾಡಿ ಮದ್ವೆ ಆಗೋಕ್ಕಿಂತ ಮೊದಲ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗೋಕ್ಕಿಂತ ಮೊದಲನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ ಸೈ ಮಾಡಿಸ್ಕೊಂಡ್ಬಿಡೋದು ಈಗೊಂದು ಹೊಸ ಟ್ರೆಂಡ್ ಆಗ್ಬಿಟ್ಟೈತಿ. ಅಂದ್ರೆ ಒಂದು ವೇಳೆ ನಾಳೆ ನಾವಿಬ್ಬರು ಬಡದಾಡ್ಕೊಂಡು ಬಿಟ್ಟಿವಿ, ಮದ್ವೆ ಬ್ಯಾಡ ಅಂತ ಡೈವರ್ಸ್ ತೊಗೊಂಡ್ವಿ ಅಂತಂದ್ರೆ ನೀ ನಿನ್ನ ದಾರಿ ನಾನು ನನ್ನ ದಾರಿ, ಜೀವನಾಂಶ ಅಂತ ನಾನು ನಿನಗೆ ಇಷ್ಟ ಕೊಡ್ತನು, ಕೊಡ್ಲಿಕ್ಕಂದ್ರೂ ಇಲ್ಲ, ಹಿಂಗಂತರೂ ನಂದ ಐತಿ ನೋಡಪ್ಪ ಷರತ್ತ, ಒಪ್ಕೊಂಡ್ರೆ ಸೈ ಮಾಡು, ಇಲ್ಲ ಅಂದ್ರೆ ಬೇಡ. ಹಿಂಗೀಗ ಮದುವೆಗಿಂತ ಮೊದಲ ನಡೆದು ಬಿಟ್ಟಾವು. ಆ ಕಾಂಟ್ರಾಕ್ಟ್ಗೆ ಇಬ್ಬರು ಹುಡುಗ ಹುಡುಗಿ ಸೈ ಮಾಡಿ ಆಮೇಲೆ ಮದ್ವೆ ಮಾಡ್ಕೊಳಕತ್ತಾರ. ಎಂಥ ಕಾಲ ಬಂದೈತಿ ನೋಡ್ರಿ. ಇದು ನಿಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ನಮಗೆ ಬರಂಗಿಲ್ಲ ಅಂದ್ರೂ ಮುಂದೆ ಇಂಥದ್ದೊಂದು ಕಾಲ ಬಂದರೂ ಬರ್ಬೋದು. ಇದನ್ನ ಅಗರ್ಭ ಶ್ರೀಮಂತರು ಪಾಲ್ಸಾಕತ್ತಾರ. ಕೋಟ್ಯಾಂತರ ರೂಪಾಯಿ ಅವ್ರ ಆಸ್ತಿನ ಉಳಿಸ್ಕೊಳಕ ಇಂಥದ್ದೊಂದು ಅಗ್ರಿಮೆಂಟಲ್ ಮ್ಯಾರೇಜ್ಗೆ ರೆಡಿ ಆಕತ್ತಾರ. ಈಗಿನ ಕಾಲದಾಗ ಹೆಂಗಾಗೈತೆ ಅಂದ್ರೆ ಮದುವೆ ಆಗಿ 6 ತಿಂಗಳಿಗೆ ಮುರಿದು ಬೀಳ್ತೈತಿ, ಕೋಟ್ಯಾಂತರ ರೂಪಾಯಿ ಒಳಗೆ ಅರ್ಧ ರೊಕ್ಕ ಅವ್ರಿಗೆ ಕೊಡಬೇಕು. ಮದ್ವೆ ರಿಲೇಷನ್ ಖರೆ ಇತ್ತೋ ಫೇಕ್ ಇತ್ತೋ ಗೊತ್ತಿಲ್ಲ, ಒಟ್ಟು ಅವ್ರು ಕೇಳಿದ್ರೆ ಕೊಡಬೇಕಾಗ್ತೈತಿ. ಹಿಂಗಾದಾಗ ಅವ್ರಿಗೆ ಲಾಸ್ ಆಗತೈತಿ ಅನ್ನೋ ಫೀಲ್ ಆಗಿ ಇಂಥದ್ದೊಂದು ಅಗ್ರಿಮೆಂಟ್ಗೆ ಸಹಿ ಮಾಡಿನ ಮದುವೆ ಆಗಕ್ಕೆ ರೆಡಿ ಆಕತ್ತಾರ. ಜೀವನಾಂಶ ಅನ್ನೋ ಹೆಸರಲ್ಲೇ ಕೋಟಿ ಕಳ್ಕೊಳ್ಳೋದಕ್ಕಿಂತ ಹಿಂಗೊಂದು ಪ್ಲ್ಯಾನ್ ಮಾಡಿ ಮದ್ವೆ ಆದ್ರೆ ಚಲೋ ಅನ್ನೋದು ಹೊಸ ವಾಡಿಕೆ ಆಗಿಬಿಟ್ಟೈತಿ. ಆ ದಾರಿ ಒಳಗೆ ಆ ಲಿಸ್ಟ್ ಒಳಗಿರುವಂಥ ಲೇಟೆಸ್ಟ್ ಯಾರಪ್ಪ ಅಂತಂದ್ರೆ ಅಮೆಜಾನ್ ಮುಖ್ಯಸ್ಥ ಜೆಫ್ ಬೆಜೋಸ್. ಅವರು 2ನೇ ಮದ್ವೆ ಆಗ್ಯಾರ. ಇವರು ಮದ್ವೆಗೆ ಮುಂಚಿನ ಪ್ರಿನೆಪ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಮದ್ವೆ ಆಗ್ಯಾರ. ಆ ಅಗ್ರಿಮೆಂಟ್ಗ ಬೆಜೋಸ್ ಮತ್ತು ಲಾರೆನ್ ಇಬ್ರು ಸೈ ಮಾಡ್ಯಾರ. ಸೈ ಮಾಡಿ ನೆಕ್ಸ್ಟ್ ಡೇ ಮದ್ವೆ ಮಾಡ್ಕೊಂಡ ಸೋಷಿಯಲ್ ಮೀಡಿಯಾದಾಗ ಫೋಟೋ ಹಂಚ್ಕೊಂಡಾರ. ಯಾಕೆ ಹಿಂಗೆ ಮಾಡಿದ್ರು? ಏನಿದು ಪ್ರಿನೆಪ್? ಈ ಪ್ರಿನೆಪ್ ಅಂದ್ರೆ ಏನಂದ್ರೆ ನಾ ಹೇಳಿದ್ನಲ್ರಿ, ಮದ್ವೆ ಆಗೋನು ಮದ್ವೆ ಆದ್ಮೇಲೆ ಏನಾರ ನಮ್ಮಿಬ್ಬರು ನಡ್ಬರಕ್ಕೆ ಚಲೋ ಬರಲಿಲ್ಲ ಅಂತಂದ್ರೆ ನಾವಿಬ್ಬರು ಮದುವಿನ ಮುರ್ಕೊಳ್ಳೋನು. ಮದ್ವೆ ಮುರ್ಕೊಂಡ ಮೇಲೆ ನನಗೆ ಅಷ್ಟು ಕೋಟಿ ಬೇಕು ಇಷ್ಟು ಕೋಟಿ ಬೇಕು ಅಂತೂ ನೀವು ಕೇಳಬಾರ್ದು. ನಾ ಎಷ್ಟು ಜೀವನಾಂಶ ಈ ಪ್ರಿನೆಪ್ ಅಗ್ರಿಮೆಂಟ್ ಒಳಗೆ ಬರ್ದಿರ್ತೀನೋ ಅಷ್ಟೇ ಕೊಡಾವ, ಅದಕ್ಕಿಂತ ಹೆಚ್ಚು ನಾ ಏನೂ ಕೊಡಂಗಿಲ್ಲ, ನೀ ನನ್ನ ಮೇಲೆ ಯಾವುದೇ ರೀತಿ ಕೇಸ್ ಮಾಡೋಕೆ ಆಗಂಗಿಲ್ಲ ಅಂತ ಒಪ್ಕೊಂಡು ಅಗ್ರಿಮೆಂಟ್ಗೆ ಸೈ ಮಾಡೋದು. ಇವರಿಬ್ಬರು ಸೈ ಮಾಡಿ ಮದ್ವೆನೂ ಮಾಡ್ಕೊಂಡಾರ. ಯಾಕೆ ಹಿಂಗೆ ಮಾಡಿದ್ರು? ಬೇಜೋಸ್ಗೆ 20 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಐತಿ. ಆ ಆಸ್ತಿ ಅಂದಾಜು ಆಸ್ತಿ, ಅದಕ್ಕಿಂತ ಹೆಚ್ಚಿನ ಶೇರ್ಗಳು, ಕಂಪನಿ ಗ್ರೋತ್ ಎಲ್ಲ ಚಲೋ ಐತಿ. ಇವರು ಮೊದಲೊಂದು ಮದ್ವೆ ಮಾಡ್ಕೊಂಡಿದ್ರು, ಆ ಮದ್ವೆ ಮುರಿದು ಬಿತ್ತು. ಅವಾಗ ಅವರ ಮೊದಲನೇ ಹೆಂಡತಿಗೆ ಇವ್ರು ಎಷ್ಟು ರೊಕ್ಕ ಕೊಟ್ಟರು ಗೊತ್ತೇನ್ರಿ? ಜೀವನಾಂಶ 3.26 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ರು. ಅಂದ್ರೆ 20 ಲಕ್ಷ ಕೋಟಿ ಒಳಗೆ 3.5 ಲಕ್ಷ ಕೋಟಿ ಅವ್ರ ಮೊದಲನೇ ಹೆಂಡತಿಗೆ ಕೊಟ್ಟು ಬಿಟ್ಟಿದ್ರು. ಅವಾಗ ಇವ್ರಿಗೆ ಏನು ಅನಿಸಿತ್ತೋ ಯಾರಿಗೆ ಗೊತ್ತು, 2ನೇ ಮದ್ವೆ ಆದರೆ ಹಿಂಗೆ ಮಾಡ್ಕೊಳ್ಳೋನು ಅಂತ ಅನ್ಕೊಂಡಿದ್ರೇನೋ. ಅದಕ್ಕೆ ಈಗ ಪ್ರಿನೆಪ್ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 2ನೇ ಮದ್ವೆ ಮಾಡ್ಕೊಂಡಾರ. ಮದ್ವೆ ಅನ್ನೋದು ಹೆಂಗೆ ಇದ್ದಿದ್ದು ಹೆಂಗಾಗ್ಬಿಟ್ಟೈತೆ ನೋಡ್ರಿ. ಇವರಷ್ಟ ಅಲ್ರಿ, ಭಾಳಷ್ಟು ಮಂದಿ ಹಿಂಗೆ ಜೀವನಾಂಶ ಕೊಟ್ಟು ಕೋಟ್ಯಾಧಿಪತಿಗಳು ಲಾಸ್ ಆಗಿದ್ದ ಕತಿ ಅದಾವ. ಮಾಧ್ಯಮ ದೊರೆ ರೂಪರ್ಟ್ ಮರ್ಡಾಕ್ ಇವರು ತಮ್ಮ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಟ್ಟಾಗ ಕೋಟಿ ರೊಕ್ಕ ಕೊಟ್ಟಿದ್ರು. ಇವರ ಮಾಜಿ ಹೆಂಡತಿ ಅನ್ನಾ ಮರ್ಡಾಕ್ ಅವ್ರಿಗೆ 14,195 ಕೋಟಿ ರೂಪಾಯಿ ರೊಕ್ಕ ಕೊಟ್ಟಿದ್ರು ಜೀವನಾಂಶ ಅಂತ ಹೇಳಿ. ನೋಡ್ರಿ, ಅಷ್ಟು ಕೋಟಿ ಕೊಟ್ಟು ಅಕ್ಕಿನ ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಂಡ್ರು. ಬಿಸ್ನೆಸ್ ಮ್ಯಾನ್ ಅಲೆಕ್ ವೈಲ್ಡಲ್ಸ್ಟೈನ್
ಇವರು ತಮ್ಮ ಹೆಂಡತಿನ ಬಿಟ್ಟು ಇನ್ನೊಂದು ಮದುವೆ ಆಗಕ್ಕ ತಮ್ಮ ಮೊದಲನೇ ಹೆಂಡತಿ ಜಾಸಲಿನ್ ಅವ್ರಿಗೆ 13,320 ಕೋಟಿ ರೂಪಾಯಿ ಜೀವನಾಂಶ ಕೊಟ್ಟಿದ್ರು. ಮದ್ವಿ ಮಾಡ್ಕೊಂಡು ಅದು ಎಷ್ಟು ವರ್ಷ ಅದು ಎಷ್ಟು ಚಂದ ಬಾಳದ್ರೋ ಗೊತ್ತಿಲ್ಲ, ಆದ್ರೆ ಮದ್ವಿ ಆದ್ಮೇಲೆ ಆಕೆ ಜೀವನ ಅಂತೂ ಉದ್ಧಾರ ಆಗೋತು. 13,320 ಕೋಟಿ ರೂಪಾಯಿ ಅಂದ್ರೆ ಏನು ಸಣ್ಣ ಅಮೌಂಟ್ ಐತೇನ್ರಿ, ಜೀವನನ ನಡೆದು ಹೋಗ್ತೈತಿ. ಹಿಂಗ ಜೀವನಾಂಶ ಕೊಟ್ಟು ಅವರೂ ಲಾಸ್ ಆಗಿದ್ರು ಅಂತ ಅವರ ಹೇಳ್ಕೊಂಡಿದ್ರು. ಹೆರಾಲ್ಡ್ ಹ್ಯಾಮ್ ಕಾಂಟಿನೆಂಟ್ ರಿಸೋರ್ಸಸ್ ಸಿಇಒ, ಇವ್ರ ಹೆಂಡತಿಗೂ ಇವರು ಡಿವೋರ್ಸ್ ಕೊಟ್ಟಾಗ ಕೋಟಿ ಕೋಟಿ ಜೀವನಾಂಶ ಕೊಟ್ಟಿದ್ರು. ಸುವರ್ಣ ಆರ್ನಾಲ್ ಅನ್ನೋ ಇವರ ಹೆಂಡತಿಗೆ 81.41 ಕೋಟಿ ರೊಕ್ಕ ಕೊಟ್ಟಿದ್ರು ಜೀವನಾಂಶ ಅಂತ ಹೇಳಿ. ಇವರೆಲ್ಲಾನು ಬೇರೆ ಬೇರೆ ದೇಶದವ್ರು ಆದ್ರೂ ಕೊಟ್ಟಿದ್ದ ರೊಕ್ಕ ಅಂತರೂ ಕೋಟಿ ಕೋಟಿ ಲೆಕ್ಕದಾಗ. ಈಗ ನಮ್ಮ ಭಾರತದಾಗ ಒಂದಿಬ್ಬರು ನೋಡೋಣ, ಅವ್ರೂ ವಿಚ್ಛೇದನ ಪಡ್ಕೊಂಡು ಅವ್ರ ಹೆಂಡತಿರ್ಗಿ ಎಷ್ಟೆಷ್ಟು ರೊಕ್ಕ ಎನಿಶ್ ಕೊಟ್ಟಾರ ಅಂತ. ಬಾಲಿವುಡ್ ಆಕ್ಟರ್ ಹೃತಿಕ್ ರೋಷನ್ ಅವರು ತಮ್ಮ ಹೆಂಡತಿ ಸೂಸಾನ್ ಖಾನ್ ಅವ್ರಿಗೆ 380 ಕೋಟಿ ರೂಪಾಯಿ ಕೊಟ್ಟಿದ್ರು ಜೀವನಾಂಶ ಅಂತ ಹೇಳಿ. ಯಾಕಂದ್ರೆ ಡಿವೋರ್ಸ್ ಹೃತಿಕ್ ರೋಷನ್ ಅವ್ರಿಗೆ ಬೇಕಾಗಿತ್ತು, ಹಿಂಗಾಗಿ ಅವ್ರ ಹೆಂಡತಿ ಅಷ್ಟು ಬೇಕು ಜೀವನಾಂಶ ಅಂದ್ರು ಇವರಷ್ಟು ಕೊಟ್ರು. ಅದು ಭಾರತದ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಿವೋರ್ಸ್ ಆಗಿತ್ತು. ಅದಾದ್ಮೇಲೆ ಇತ್ತೀಚೆಗೆ ಯುಜ್ವೇಂದ್ರ ಚಾಹಲ್ ಕ್ರಿಕೆಟಿಗೊಂದೊಂದು ಸುದ್ದಿ ಹರಿದಾಡ್ತು. ಧನಶ್ರೀ ವರ್ಮಾ ಅವ್ರಿಗೆ ಅವರು ಕೋಟಿ ಕೋಟಿ ರೊಕ್ಕ ಜೀವನಾಂಶ ಕೊಟ್ಟಾರ ಅಂತ. ಹೌದ್ರಿ, ಅವ್ರು ಕೊಟ್ಟಿದ್ದ ರೊಕ್ಕನು ಕೋಟಿ ಲೆಕ್ಕದಾಗನ 4.75 ಕೋಟಿ ರೂಪಾಯಿ ಕೊಟ್ರು ಧನಶ್ರೀ ಅವ್ರಿಗೆ ಚಾಹಲ್ ಅವರು ಡೈವರ್ಸ್ ತಗೊಂಡು ಜೀವನಾಂಶ ಅಂತ ಹೇಳಿ. ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಯೋಚನೆ ಮಾಡಿ ನಾ ಶ್ರೀಮಂತರೆಲ್ಲ ಪ್ರಿನೆಪ್ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಮದ್ವೆ ಆಗಕ್ಕ ರೆಡಿ ಆಗಕತ್ತಾರ. ಒಂದು ವೇಳೆ ಸಂಬಂಧ ಎಕ್ಕುಟ್ಟೋದ್ರು ರೊಕ್ಕರೇ ಉಳಿತಾವ ಮಾರಾಯ ಅನ್ನೋ ತಲೆಯಾಗ ಬಂದ್ಬಿಟ್ಟೈತಿ. ಈಗ ಅಮೆಜಾನ್ ಮುಖ್ಯಸ್ಥ ಬೇಜೋಸ್ ಮಾಡಿದ್ದು ಅದ ಅಂತ ಅನ್ಸಾಕತ್ತೈತಿ. ಅದೇನ ಆಗಿಲ್ರಿ, 7 ಜನ್ಮ ಕೂಡಿ ಬಾಳ್ತುನು ಚಂದಂಗಿರೋನು ನಾ ನಿನಗ ನೀ ನನಗ ಅಂತ ಅನ್ಕೊಂಡು ಬಾಳ್ತಿದ್ದ ಮದುವಿನ ಬೇರೆ. ಈಗ ಅಗ್ರಿಮೆಂಟಲ್ಲಿ ಇಷ್ಟು ದಿನ ಆದ್ಮೇಲೆ ನಾವು ಬಿಡ್ತೀವಿ, ಹೆಂಗಾರ ಇದ್ರೇನು ನಿನ್ನ ಜೀವನ ನಿಂದು ನನ್ನ ಜೀವನ ನಂದು ಅಂತ ಆಗಿರೋ ಮದುವಿನ ಬೇರೆ. ಇವೆಲ್ಲ ಮದುವೆಗಳು ಮದುವೆ ಅನ್ನೋ ಪದಕ್ಕನ ಕಳಂಕ ತರೋ ಹಂಗದಾವ. ಇವರೆಲ್ಲ ಮದುವೆ ಅನ್ನೋದನ್ನ ಒಂದು ರೀತಿ ಬಿಸ್ನೆಸ್, ಒಂದು ರೀತಿ ಆಟ ಅನ್ನೋಂಗೆ ಮಾಡ್ಕೊಂಡ್ಬಿಟ್ಟಾರ. ನಿಜವಾಗ್ಲೂ ಮದುವೆ ಅರ್ಥ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊಂಟಿರೋದು ಭಾರತದಾಗಿರೋ ಭಾರತೀಯರ ಸ್ವಲ್ಪ ಮಂದಿ. ಅದ್ರಾಗೂ ಈಗ ಭಾರತದಾಗೂ ಡಿವೋರ್ಸ್ಗಳು ಭಾಳ ಕಾಮನ್ ಆಗಿಬಿಟ್ಟಾವ. ಮದುವೆ ಅನ್ನೋದು ಮುಂದಿನ ದಿನದಾಗ ಹೆಂಗಾಗಿ ಹೋಗ್ತೈತೆ ಅನ್ನೋದು ಊಹೆ ಮಾಡೋಕ್ಕೂ ಆಗ್ವಲ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.